ಇದು ಗ್ಯಾರಂಟಿ ನ್ಯೂಸ್ನ ತುಂಬಾನೇ ಸ್ಪೆಷಲ್ ಇಂಟರ್ವ್ಯೂ. ಯಾಕಂದ್ರೆ ಈಗ ನನ್ನ ಜೊತೆ ಇರುವಂತಹ ವ್ಯಕ್ತಿ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ವೈರಲ್ ಸ್ಟಾರ್, ಟ್ರೆಂಡಿಂಗ್ ಸ್ಟಾರ್. ಇಟ್ ಈಸ್ ನನ್ ಅದರ್ ದೆನ್ ಬಿಗ್ ಬಾಸ್ ಸೀಸನ್ 12 ಟ್ರೋಫಿ ವಿನ್ನರ್, ಶೋ ಮ್ಯಾನ್ ಗಿಲ್ಲಿ ನಟರಾಜ್. ಗಿಲ್ಲಿ ನಟ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಹೇಗಿದ್ದೀರಾ ಅಂತ ನಾನು ಕೇಳೋದೇ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ರು ನಿಮ್ ಹಿಂದೆನೇ ಇದ್ದಾರೆ. ನೀವು ಎಲ್ಲ ಹೋಗ್ತಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ ಅಂತ ನಮಗೆ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ಫೇಸ್ಬುಕ್ ಲೈವ್ ನಿಂದ ಬಿಗ್ ಬಾಸ್ ವರೆಗೆ ಅಂತ ಹೇಳ್ತಿದ್ವಿ, ಬಟ್ ಇವಾಗ ನಾನು ಹೇಳ್ತಾ ಇದ್ದೀನಿ, ಫೇಸ್ಬುಕ್ ಲೈವ್ ನಿಂದ CM ವರೆಗೆ ಹೋಗಿದ್ದೀರಾ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅದು ಅದೇ ಪ್ರತಿ ಸಲ ಅದೇ ರಿಪೀಟ್ ಆಗ್ಬಿಡ್ತದೆ ಮೇಡಮ್. ಫೇಸ್ಬುಕ್ ಲೈವ್ ನಾನು ಸುಮ್ಮನೆ ಅದು ನನಗೊಬ್ರು ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಂದು ಕೆಲಸ ಸಿಗಲಿ, ಒಂದು ಒಳ್ಳೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸಿಗಲಿ, ಸಂಬಳ ಬರುವಂಥ ಕಂಪ್ನಿ ಪ್ರೊಡಕ್ಷನಲ್ಲಿ ಕೆಲಸ ಸಿಗಲಿ ಅಂತ ಸ್ಟಾರ್ಟ್ ಮಾಡೋದು. ಅಂದರೆ ಆ ಡೈಲಾಗು ಅದೆಲ್ಲ ಗುರುತಿಸ್ಬಿಟ್ಟು ರೈಟರ್ ಆಗೋ ಇಲ್ಲ ಡೈರೆಕ್ಷನ್ ಕೋ ಡೈರೆಕ್ಟರ್ ಆಗೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಯೂಟ್ಯೂಬ್ ಕಂಟೆಂಟು ಏನೈತೆ ಅದು ಡೈರೆಕ್ಟರ್ ಆಗಬೇಕು ಅಂತ. ಅದು ಇಲ್ಲಿ ಗಂಟ ಕರ್ಕೊಬಂದ್ಬಿಡ್ತದೆ ಅಂದರೆ ಏನು ಮ್ಯಾಜಿಕ್, ಅದೇನು ಅದು ಅದು ಗೊತ್ತೇ ಆಗೋದಿಲ್ಲ ಮೇಡಮ್. ಅದು ಏನು ನಡೀತದೆ ನನ್ನ ಲೈಫಲ್ಲಿ, ಇದೆಲ್ಲ ನಿಜನಾ ಸುಳ್ಳ? ನಾನು ನಿಜಲ್ಲೂ ಈಗ 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 ಹೆಂಗಾಗ್ಬಿಟ್ಟದಂದ್ರೆ ಹಿಂಗೆ ನಿಂತ್ಕೊಬಿಡ್ತೀನಿ. ಯಾಕಂದ್ರೆ ಅದೇ ಗುಂಗು, ಅದು ನಿಜನಾ ಸುಳ್ಳು, ಏನಾಗ್ತೈತೆ ಅದು ಅದು ಅಂದ್ರೆ ಅದ ಲೈವಾಗಿ ನಾನು ಅನುಭವಿಸಕ್ಕೂ ಐತಿಲ್ಲ, ಬುಡಕ್ಕೂ ಐತಿಲ್ಲ. ಅಂದ್ರೆ ಇದಿರ್ತದೆ ಗೊತ್ತಾ, ಸಡನ್ ಆಗಿ ಏನು ಇಲ್ಲದೆ ಇದ್ದವನ್ ಎಲ್ಲೋ ಕರ್ಕೋಗಿ, ಈಗ ಎಲ್ಲೋ ಇದ್ದವನ್ನ ಕರ್ಕೊಬಂದ್ಬಿಟ್ಟು ನಿನ್ಗೆ ಅರಮನೆ ಮೇಲೆ ತಂದು ಕೂರ್ಸ್ಬಿಟ್ರೆ ಹೆಂಗಿರ್ತದೆ ನೋಡಿ, ಅವನು ಏನ್ ರಿಯಾಕ್ಟ್ ಮಾಡ್ಬೇಕು ಅವಾಗ? ಕನಸ ನಿಜನಾ ಸುಳ್ಳ ಅಂತ ಮಾತೇ ಬಿಡಲ್ಲ, ಹಂಗೆ ಆಗ್ಬಿಟ್ಟೈತೆ. ಓಕೆ, CM ಮೀಟ್ ಮಾಡಿದ ಒಂದು ಪೋಸ್ಟ್, CM ಅವರು ಪೋಸ್ಟ್ ಮಾಡಿದ ತಕ್ಷಣ ಗಿಲ್ಲಿ ನಟ ಬಿಗ್ ಬಾಸ್ ನಿಂದ ರಾಜಕೀಯಕ್ಕೆ ಎಂಟ್ರಿ ಅಂತ, ಯಾಕಂದ್ರೆ ನೀವು ಪ್ರತಿಯೊಂದು ಮೂಮೆಂಟ್ನು ಇಷ್ಟೊಂದು ಟ್ರೋಲ್ ಮಾಡ್ತಿದ್ದಾರೆ, ಇಷ್ಟೊಂದು ಪಾಪ್ಯುಲರ್ ಮಾಡ್ತಾ ಇದಾರೆ. ನಿಜವಾಗೂ ರಾಜಕೀಯಕ್ಕೆ ಎಂಟ್ರಿ ಆಗ್ತಿರಲ್ಲ CM ನೋಡಕ್ಕಂತಾನೆ ಹೋಗಿದ್ದ? ಇಲ್ಲ ಇವರು ಸಿದ್ದರಾಮಯ್ಯ ಸಾಹೇಬ್ರು ನೋಡಬೇಕು ಅಂತಾನೆ ಹೋಗಿದ್ದು. ರಾಜಕೀಯಕ್ಕೆ ಆ ಥರ ಏನು ಎಂಟ್ರಿ ಇಲ್ಲ ಮೇಡಮ್. ಅದು ಆ ಥರ ಇಂಟೆನ್ಷನೇ ಇಲ್ಲ. ಅಂದರೆ ನೀವು ನನಗೆ ಅದು ಆಶ್ಚರ್ಯ ಐತಾ ಇರೋದು ಅದು. ಈಗೆಲ್ಲ ಯಾವ ಸೀಸನಲ್ಲೂ ಇಷ್ಟು ಅಂದರೆ ರಾಜಕೀಯ ನಾಯಕರುಗಳು ಇಷ್ಟೊಂದು ಪ್ರೋತ್ಸಾಹ ಕೊಟ್ಟದ್ದು ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ಗೆ ಅವರು ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದು ನಾನು ಎಲ್ಲೂ ನೋಡಿಲ್ಲ. ಹೌದು, ನೀವು ಬಿಗ್ ಬಾಸ್ ವಿನ್ ಆದ ತಕ್ಷಣ ಫಸ್ಟ್ ಟ್ವೀಟ್ ಮಾಡಿದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಸೊ ಅವರು ವಿಶ್ ಮಾಡಿ ನಿಮ್ಗೆ ವಿಶ್ವಾಸ ಹೇಳಿದ್ರು, ನಿಮ್ನ ವಿಶ್ ಮಾಡ್ಬೇಕು, ನಾನು ಮೀಟ್ ಮಾಡ್ಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಕಾಲ್ ಬಂದಿದೆ CM ಇಂದ, ಅವರೇ ಕರೆ ಮಾಡಿ ನಿಮ್ಮನ್ನ ಕರ್ಸ್ಕೊಂಡಿದ್ದ CM ಅವರು? ಇಲ್ಲ, ಫಸ್ಟು ಕುಮಾರಣ್ಣ, ಅದು ಗೊತ್ತಾಯ್ತದ ನನಗೆ. ಕುಮಾರಣ್ಣ ಆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕವ್ರೆ ಅಂತ ಸಖತ್ ಖುಷಿ ಆಗ್ಬಿಡ್ತದೆ. ನಾನೇ ಕುಮಾರಣ್ಣ ಅವ್ರು ಹೋಗಿ ಮೀಟ್ ಮಾಡಬೇಕು ಅಂತ ಫಿಕ್ಸ್ ಆಯ್ತೀನಿ. ಅದಾದ್ದು ನೆಕ್ಸ್ಟೇ ಕುಮಾರಣ್ಣ ಅವ್ರ ಕಡೆಯಿಂದ ಫೋನ್ ಬಂದ್ಬಿಟ್ಟು, ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಮ್ಮ ಹಳ್ಳಿ ಪ್ರತಿಭೆ, ನೀವು ತುಂಬ ಅದ್ಭುತವಾಗಿ ಆಟ ಆಡಿ ಗೆದ್ದಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅವರು ಶುಭ ಹಾರೈಸ್ತಾರೆ. ಅದಾದ್ಮೇಲೆ ನಮ್ಮ DK ಸಾಹೇಬರು ಫೋನ್ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸಖತ್ತಾಗಿ ಇದು ಮಾಡಿದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೂ ಅಂತ ಅವರು ಶುಭ ಹಾರೈಸ್ತಾರೆ. ಆಮೇಲೆ ಇನ್ನೂ ಸುಮಾರು ಜನ ಮೇಡಮ್, ನಮ್ಮ ಮಳವಳ್ಳಿ, ಆಮೇಲೆ ನರೇಂದ್ರ ಸ್ವಾಮಿ ಸರ್ ಆಗಿರ್ಬೋದು. ಖುದ್ದು ನರೇಂದ್ರ ಸ್ವಾಮಿ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು, ಶಾಸಕರಾಗಿರುವಂತವ್ರು, ನಿಮ್ಮ ಪರವಾಗಿ ಫಸ್ಟ್ ಟೈಮ್ ಅವರು ಕ್ಯಾಂಪೇನ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮೀಡಿಯಾಗೂ ಅವರು ಅಡ್ರೆಸ್ ಮಾಡಿದ್ದಾರೆ, ಪ್ರತಿಯೊಂದು ಮೀಡಿಯಾಗೂ ಬಂದು ಗಿಲ್ಲಿಗೆ ಓಟ್ ಹಾಕ್ಬೇಕು ಅಂತ. ಸೊ ಎಷ್ಟು ಖುಷಿ ಆಗತ್ತೆ. ನಿಮ್ಮ ಒಂದು ಈ ಜರ್ನಿ ಇದೆಯಲ್ಲ, ಬಿಗ್ ಬಾಸ್ ಜರ್ನಿ, ಇವತ್ತು ಕರ್ನಾಟಕನ ತುಂಬಾ ಫೇಮಸ್ ಮಾಡ್ಬಿಟ್ಟಿದೆ. ಬಿಗ್ ಬಾಸ್ ಅನ್ನ ಇನ್ನ ಎತ್ತರಕ್ಕೆ ಸಾಗಿಸ್ಬಿಟ್ಟಿದೆ. ಯಾಕಂದ್ರೆ ಬಿಗ್ ಬಾಸ್ಗೆ ಹೋದವರು ಅವರು ಎತ್ತರಕ್ಕೆ ಹೋಗ್ತಾರೆ, ಆದ್ರೆ ನೀವು ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ನ ಎತ್ತರಿಸ್ಬಿಟ್ಟಿದ್ದೀರಾ. ಈ ಬಗ್ಗೆ ಏನೇ ಹೇಳ್ತೀರಾ? ಅದೇ ಮೇಡಮ್, ಅದೇ ಹೇಳ್ತಾ ಇಲ್ಲ ಮೇಡಮ್, ನಾನೇ ಮಂಕಾಗ್ಬಿಟ್ಟವನಿ. ದಿಗ್ಭ್ರಾಂತ ನಾವು ನಮ್ಮ ಕಡೆ ಮಂಕಾಗ್ಬಿಟ್ಟವನಿ ಅಂತ ಹೇಳ್ತಾರೆ, ನಾನೇ ಮಂಕಾಗ್ಬಿಟ್ಟಿದ್ದೀನಿ ಅದೆಲ್ಲ ನೋಡ್ಬಿಟ್ಟು. ಅಷ್ಟೊಂದು ಪ್ರೀತಿ ಸಿಗ್ತದೆ ಎಲ್ಲಾ ಕಡೆಯಿಂದನೂ ಮೇಡಮ್. ಈಗ ನೋಡಿ, ಇಂಡಸ್ಟ್ರಿಲಿ ಎಷ್ಟು ಜನ ಮಾತಾಡೋರೆ, ಇಲ್ಲಿ ರಾಜಕೀಯ ನಾಯಕರುಗಳು ಎಷ್ಟು ಮಾತಾಡೋರೆ, ಹೊರಗಡೆ ಎಷ್ಟು ಮಾತಾಡೋರು ಅಂದರೆ ನಮ್ಮ ಸೈನಿಕರು, ಯೋಧರು, ಅವ್ರು ಮಾತಾಡೋರು, ಬೇರೆ ದೇಶದಲ್ಲಿ ಕನ್ನಡಿಗರು ಮಾತಾಡೋರು, ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರೆ, ಅದನ್ನು ನೋಡೋನಿ ಪ್ರತಿಯೊಂದು. ಆಮೇಲೆ ಸಾಂಗ್ಗಳೇನು ಡಮಾಲ್ ಡೆಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಸಾಂಗ್ಗಳು ಮಾಡೋರೆ. ಗಿಲ್ಲಿ 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 ಕಿಂಗು ಮಾತಲ್ಲಿ ಗಿಲ್ಕಿ ಆಡಿಸ್ತಾನೆ, ಇಲ್ಲಿ ಎಷ್ಟು ಸಾಂಗ್ಸ್ ಮಾಡಿದಾರೆ ಅಂದ್ರೆ, ನಾಟ್ ಓನ್ಲಿ ಕನ್ನಡ. ಗಿಲ್ಲಿ ಅವರೇ, ನಿಮ್ ನಂಬ್ತಿರೋ ಬಿಡ್ತಿರೋ, ನಾನು ತುಂಬಾ ಗ್ಯಾರಂಟಿ ನ್ಯೂಸ್ ಅಲ್ಲಿ ನಿಮ್ದು ದಿನಕ್ಕೆ 2 ಪ್ರೋಗ್ರಾಮ್ ಮಾಡ್ತಿದ್ವಿ ನಾವು. ಗಿಲ್ಲಿ ಅವ್ರದ್ದು 2:30ಗೊಂದು, 5:30ಗೊಂದು, ಸಂಜೆನೂ ಮಾಡ್ತಾ ಇದ್ವಿ ನಾವು. ಅಲ್ಲೆಲ್ಲ ನೀವು ಆಂಧ್ರದಲ್ಲಿ ಫೇಮಸ್ ಆಗಿದ್ದೀರಾ. ಆಂಧ್ರದಲ್ಲಿ ತೆಲುಗುನಲ್ಲಿ ನಿಮ್ಮ ಸಾಂಗ್ಗಳನ್ನ, ಈ ಗಿಲ್ಲಿ ಗಿಲ್ಲಿ ಸಾಂಗ್ ನ ತೆಲುಗುನಲ್ಲಿ ಫೇಮಸ್ ಮಾಡಿದ್ದಾರೆ ತುಂಬಾ. ನಿಮ್ಮ ಕಾವ್ಯನ್ ಜೋಡಿ ಅಂತೂ
ಇಸ್ಲಾಮಿಯಾ, ನಮೀಬಿಯಾ, ಅರೇಬಿಯಾ ಎಲ್ಲ ಫೋಟೋಸನ್ನು ಹಾಕ್ಬಿಟ್ಟು ನಿಮ್ಮನ್ನ ವರ್ಲ್ಡ್ ಫೇಮಸ್ ಮಾಡಿಬಿಟ್ಟಿದ್ದಾರೆ. ಸ್ಟೇಜ್ ಮೇಲೆ ಒಂದು ಜಗ್ಗೇಶ್ ಅವರು ಮಾತು ಹೇಳ್ತಾರೆ, ಮುಂದಿನ ವರ್ಷಕ್ಕೆ ನೀನು 4 ಜನನ ಛತ್ರಿ ಹಿಡ್ಕೊಂಡು 4 ಜನ ಬೌನ್ಸರ್ಸ್ನ ಹಾಕೊಂಡಿರ್ತಾನೆ ಕಣೋ ಅಂತ ಅವ್ರು ಹೇಳ್ತಾರೆ. ಜಗ್ಗೇಶ್ ಅವ್ರ ಬಾಯಲ್ಲಿ ಏನಾದ್ರು ನಾಲ್ಗಿನಲ್ಲಿ ಏನಾದ್ರು ಮಚ್ಚೆ ಇದೆ ಅಂತ ನಿಮಗೆ ಗೊತ್ತಿದ್ಯಾ ಅಂತ ಅವ್ರಿಗೆ ಒಂದ್ಸಲ ಹೇಳ್ಕೊಂಡಿದ್ದಾರೆ. ಆಮೇಲೆ ಜಗ್ಗೇಶ್ ಅಣ್ಣ ಆ ಮೂಮೆಂಟಲ್ಲಿ ಅವ್ರಿಗೆ ಏನು ಅನ್ನಿಸ್ತೋ ನಾನು ನೋಡ್ಬಿಟ್ಟು ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಅದು ನಿಜ ಆದಾಗ ಎಷ್ಟು ಈಗ ನನಗೆ ನೋಡಿ, ನನಗೆ ಅದು ಗೊತ್ತಿರಲಿಲ್ಲ. ಅಂದರೆ ಅದು ಹೇಳಿರೋದು ನಾನೇ ನೆನಪು ಮಾಡ್ಕೋಬೇಕಾಗಿತ್ತು, ಜಗ್ಗೇಶ್ ಅಣ್ಣ ಹೇಳೋರೆ ಅಂತ. ಅದು ಹೆಂಗೆ ಕನೆಕ್ಟ್ ಆಯ್ತದ ನೋಡಿ, ಅವ್ರು ಜಗ್ಗೇಶ್ ಅಣ್ಣ ಹೇಳಿರೋದಕ್ಕೂ ಆಗಿರೋದಕ್ಕೂ. ಅದಕ್ಕೆ ಅದು ಮಚ್ಚೆ ಅಂತಲ್ಲ, ಅವರು ನಾಲ್ಗೆ ಸರಸ್ವತಿ ಇರೋದಕ್ಕೆ ಹೆಂಗೆ ಆಗಿರೋದು. ಅವರು ಈಗ ಈಗ ಅದೇ ಅನುಭವ, ಅವಾಗಿಂದ ಅದನ್ನೇ ಹೇಳ್ತಾವನಿ, ಅವ್ರ ಅನುಭವ, ಅಷ್ಟು ವರ್ಷದ ಜರ್ನಿ ಅದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಅನ್ಸಿರುತ್ತೆ, ಅವ್ರ ಮಾತಲ್ಲ ಅಷ್ಟು ತೂಕ ಇರ್ತದೆ ಅಂತ ಅನ್ಸುತ್ತೆ ಮೇಡಮ್. 4 ಜನ ಅಂತ ಜಗ್ಗೇಶ್ ಅವ್ರು ಹೇಳಿದ್ರು. ಇವತ್ತಿನ ಪರಿಸ್ಥಿತಿ ಗಿಲ್ಲಿದು ಹೇಗಿದೆ ಅಂದ್ರೆ 40 ಜನ ಬೌನ್ಸರ್ಸ್ ಇದ್ರೂ ಕೂಡ ನಿಮ್ಮ ಒಂದು ಬಾಡಿ ಗಾರ್ಡ್ ಅಂದ್ರೆ Z+ ಸೆಕ್ಯೂರಿಟಿ ಕೊಡಕ್ಕಾಗ್ತಿಲ್ಲ ನಿಮ್ಗೆ, ಅಷ್ಟು ಲಕ್ಷಾಂತರ ಜನ. ಇದಕ್ಕೆಲ್ಲ ಏನ್ ಕಾರಣ? ನಿಜಕ್ಕೂ ನಿಮ್ಮ ಒಂದು ಕಾಮಿಡಿನೇ ಇಷ್ಟೊಂದು ಕಾರಣ ಅನ್ಸುತ್ತೆ, ಅಥವಾ ನಿಮ್ಮ ಒಂದು ಮಂಡ್ಯ ಸೀಮೆಯ ಸಪೋರ್ಟ್, ಜನಗಳಿಗೆ ನೀವು ಮಾಡಿದಂತಹ ಎಂಟರ್ಟೈನ್ಮೆಂಟ್? ನಿಜಕ್ಕೂ ಎಲ್ಲರೂ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಇಂದ ಗಿಲ್ಲಿ ಗೆದ್ದ ಅಂತ, ನಿಮಗೂ ಅನ್ಸುತ್ತಾ ಕಾಮಿಡಿಯಿಂದಾನೇ ನಾನು ಗೆದ್ದಿದ್ದು ಅಂತ? ಕಾಮಿಡಿ ಅನ್ನೋದಕ್ಕಿಂತ ಮೇಡಮ್ ನಾನು ಹಂಗೆ ಅನ್ಕೊಂಡಿದ್ದು, ಒಂದು 7-8 ವಾರ ಉಳ್ಕೊಬಿಟ್ರೆ ಸಾಕು. ಯಾಕಂದ್ರೆ ನಂಬಿಕೆ ಇಟ್ಟು ಕಳ್ಸೋರೆ ಬಿಗ್ ಬಾಸ್ ಟೀಮು ಇಷ್ಟೆಲ್ಲ ಇದು ಮಾಡಿ. ಒಂದು 7-8-10 ವಾರ ನಾನು ಯಾವಾಗಲೂ ಹೇಳೋ, ಚಂದ್ರಣ್ಣ ಇದ್ರಲ್ಲಿ ನಮ್ಮ ಚಂದ್ರಪ್ರಭಾ, ಚಂದ್ರಣ್ಣಂಗೆ ನಾನು ಅವರು ಮಾತಾಡ್ಕೊ ಮಲಗು ಟೈಮಲ್ಲಿ ಜಸ್ಟ್ 10 ವಾರ ತುಂಬಿಸ್ಬಿಟ್ರೆ ಅಣ್ಣ, 10 ವಾರ ಆದ್ಮೇಲೆ ಆಚೆಗೆ ಹೋದ್ರು 70 ದಿನ ಇದ್ದೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳ್ಕೊ ಓಡಾಡ್ಬೋದು, 10 ವಾರ ಇದೆ ಅಂತ ಹೇಳ್ಕೊ ಓಡಾಡ್ಬೋದು. ಈ 5 ವಾರ 6ನೇ ವಾರಕ್ಕೆ ಹೋಗ್ಬಿಟ್ರೆ ಮರ್ಯಾದೆ ಇರಲ್ಲ ಕಾರಣ, ನಾವ್ ಏನಾರ ಮಾಡಿ ಉಳ್ಕೋಬೇಕು ಇಲ್ಲಿ ಅಂತೆಲ್ಲ ಮಾತಾಡುವೆ. ಅದು 10 ವಾರ 12 ವಾರ ಆಯ್ತು, 13 ವಾರ ಆಯ್ತು, 14 ಫಿನಾಲೆ ಆಗೋಯ್ತು, ಟಾಪ್ 6 ಆಗೋಯ್ತು, ವಿನ್ ಆಗೋಯ್ತು. ಇಲ್ಲಿ ಬಂದು ಏನು ಫುಲ್ಲು ಜಾತ್ರೆ ಆಗೋಯ್ತು. ಓಕೆ, ಗಜಕೇಸರಿ ಯೋಗ, ರಾಜಯೋಗ, ಅದೃಷ್ಟದ ಹೆಬ್ಬಾಗಲು ಎಲ್ಲಾನು ಒಟ್ಟೊಟ್ಟಿಗೆ ಒದ್ಕೊಂಡು ಗಿಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಒಂದು ರಾಜಾಹುಲಿ ಹೇಳ್ತಾರಲ್ಲ, ಈ ಒಂದು ಶ್ರಾವಣ ಕಳೆದು ನನ್ನ ಮಗ ಟಾಪ್ ಅಲ್ಲಿ ಬರ್ತಾನೆ ಅಂತ, ಆತರ ಏನಾರು ಆಗ್ಬಿಟ್ಟಿದ್ಯಾ ನಿಮ್ಗೆ? ನಿಮ್ದು ಯಾವ್ದು ರಾಶಿ ಗಿಲ್ಲಿ ಅವ್ರೆ? ನಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಬಹಳ ಟಾಪ್ ಅಲ್ಲಿ ಬಂದ್ಬಿಟ್ಟಿದ್ರ, ಎಲ್ಲ ಯೋಗಗಳು ನಿಮ್ಗೆ ಬಂದ್ಬಿಟ್ಟಿದೆ. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಆ ಎಲ್ಲ ಯೋಗಗಳನ್ನೂ ನಾನು ದುರುಪಯೋಗ ಮಾಡ್ಕೋಬಾರ್ದು ಅಂತ ಇಷ್ಟಪಡ್ತೀನಿ ಮೇಡಮ್, ಅಷ್ಟೇ. ಅದಾಗಬಾರ್ದು ಅಂತ. ಅದು ಯೋಗ ಅನ್ನೋದಕ್ಕಿಂತ ಅದು ಎಲ್ಲೋ ಒಂದು ಕಡೆಗೆ ನಮ್ಮ ಅಪ್ಪ ನಮ್ಮವ್ವ ಮಾಡಿದ್ದು ಯಾವುದೋ ಜನ್ಮದ ಪುಣ್ಯ, ಇಲ್ಲ ನಾನು ಮಾಡಿದ್ದು ಯಾವುದೋ ಜನ್ಮದ ಪುಣ್ಯನೋ, ಇಲ್ಲ ಇಷ್ಟೆಲ್ಲ ಪಡಿಕೆ ನಾನು ಅಷ್ಟ ಅರ್ಹತೆ ಇದ್ದದೋ ಇಲ್ವೋ, ಇದೆಲ್ಲ ಸ್ಟಾರ್ಟ್ ಆಗ್ಬಿಡ್ತದೆ. ಓಕೆ, ಇನ್ನ ನೀವು ಬಿಗ್ ಬಾಸ್ ಕರೆಕ್ಟ್ ಆಗಿಂದ ನಿಮ್ಮ ಬಗ್ಗೆ ಪ್ರತಿಯೊಂದು ನೆಗೆಟಿವ್ ಇಲ್ವೇ ಇಲ್ಲ, ತುಂಬಾನೇ ಪಾಸಿಟಿವ್ ಆಗಿ ಹೋಗಿದೆ. ಬರ್ತಾ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಹೋಯ್ತು ಅಷ್ಟೇ. ಬಟ್ ಕೆಲವೊಂದು ಮೂಮೆಂಟ್ ಅಲ್ಲಿ ಏನಾಯ್ತು, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ವಿರುದ್ಧನೇ ಒಂದು ಇವರೇ ಅಪಪ್ರಚಾರ ಮಾಡ್ತಿದ್ದಾರೆ, ನೆಗೆಟಿವ್ ಕಮೆಂಟ್ಸ್. ಅದು ಎಲ್ಲಿವರೆಗೆ ಹೋಗೋಯ್ತು ಅಂದ್ರೆ ಸುದೀಪ್ ಅವ್ರ ಮಟ್ಟಿಗೂ ಹೊಟ್ಟೋಯ್ತು. ಅವ್ರ ಕಿಚ್ಚನ ಚಪ್ಪಾಳೆ ಕೊಟ್ಟಂತಹ ಧ್ರುವಂತ್ ಮತ್ತೆ ಅಶ್ವಿನಿ ಅವರಿಗೆ ಇಲ್ಲ ಇದು ಸರಿಗೇ ಇಲ್ಲ ಅಂತ ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ ಶುರು ಮಾಡ್ಬಿಟ್ರು. ಸೊ ನಿಮ್ಗೆ ಒಂದು ನೆಲೆ ಕೊಟ್ಟಂತಹ, ಇಷ್ಟೊಂದು ಫೇಮ್ ಕೊಟ್ಟಂತಹ ಬಿಗ್ ಬಾಸ್ ಬಗ್ಗೆನೇ ಈ ತರ ಆರೋಪ ಬಂದ್ಬಿಡ್ತು. ಈ ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ? ಈಗ ನಾನು ಫಸ್ಟ್ ಹೇಳ್ಬೇಕು ಅಂದ್ರೆ ಮೇಡಮ್, ಈಗ ನಾನು ಅದರ ಟೀಮ್ ಕ್ರಿಯೇಟ್ ಮಾಡಿ ನೆಗೆಟಿವ್ ಕಮೆಂಟ್ ಮಾಡಿಸ್ತೀನಿ, ನೆಗೆಟಿವ್ ಆಗಿ ಏನೋ ಮಾಡ್ತೀನಿ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಮೇಡಮ್, ಅದನ್ನೆಲ್ಲ ಮಾಡಿಸುವಷ್ಟು. ಆಮೇಲೆ ಈಗ ನೆಗೆಟಿವ್ ಕಮೆಂಟು ನೆಗೆಟಿವ್ ಆಗಿ ಮಾಡೋರೆ, ಈಗ ನಾನು ಅದನ್ನ ಇಟ್ಟು ನಾನು ಮಾಡಿಸ್ತೀನಿ ಅಂದ್ರೆ ಅದಂತೂ ಒಪ್ಪಲ್ಲ ಮೇಡಮ್. ಆಮೇಲೆ ಯಾರೇ ಮಾಡಿದ್ರು, ಈಗ ಸುದೀಪ್ ಅಣ್ಣನ್ಗೆ ಆ ಥರ ಮಾಡಿರೋದು, ಈಗ ಸುದೀಪ್ ಅಣ್ಣನ ನಾವು ಎಷ್ಟು ಇಷ್ಟಪಡ್ತೀವಿ ಅಂತ ಗೊತ್ತು ಎಲ್ರಿಗೂ. ಈಗ ಸುದೀಪ್ ಅಣ್ಣನಿಗೆ ಹಂಗೆ ಮಾಡವ್ರೆ, ಹಂಗೆ ಅಷ್ಟೆಲ್ಲ ಇದು ಮಾಡವ್ರೆ ಅಂದರೆ ಅದು ತಪ್ಪು ಮೇಡಮ್, ಯಾರೇ ಆದರೂ ತಪ್ಪು, ಹಂಗೆ ಮಾಡಬಾರ್ದು. ಎಲ್ರಿಗೂ ಗೊತ್ತು ಗಿಲ್ಲಿ ಒಳ್ಳೆ ಹುಡುಗ, ಯಾವತ್ತು ನೆಗೆಟಿವ್ ಕಮೆಂಟ್ ಮಾಡೋರಲ್ಲ, ಅಲ್ಲಿ ಮಾಡಿದಂತಹ ಜಗಳನ ಹೊರಗಡೆನೂ ಕ್ಯಾರಿ ಮಾಡಿದವರಲ್ಲ. ಆದರೆ ನಿಮ್ಮ ಒಂದು ಟೀಮ್ನ ಒಂದು ಶ್ರಮ ಇದೆಯಲ್ಲ, ಅದನ್ನ ಬೇರೆಯವರು ದುರುಪಯೋಗ ಪಡಿಸ್ಕೊಂಡು ಫೇಕ್ ಕಮೆಂಟ್ಗಳನ್ನ ಮಾಡಿ ಇಷ್ಟೊಂದು ನೆಗೆಟಿವಿಟಿನ ತಂದುಬಿಟ್ರೆ. ಯಾಕೆಂದರೆ ಗಿಲ್ಲಿ ಬಂದ ತಕ್ಷಣ ಗೆದ್ದಿದ್ದೊಂದು ಅಷ್ಟೇ ಅಲ್ಲ, ಕುರುಬ ವರ್ಸಸ್ ಗೌಡ ಜಗಳ ಬಂತು, ಜಾತಿ ಅಂದರೆ ಸಂಪತ್ತಿಗೆ ಸವಾಲ್, ನಿಮ್ಮ ಮತ್ತು ಅಶ್ವಿನಿಯವ್ರ ಮಧ್ಯೆ ಸಂಪತ್ತಿಗೆ ಸವಾಲಿದು, ಬಡವ್ರ ಮಕ್ಕಳು ಬೆಳಿಬೇಕು ಕಣಯ್ಯ, ನೀವು ಯಾವತ್ತು ನಾನು ಬಡವ ಅಂತ ಹೇಳ್ಕೊಂಡಿಲ್ಲ. ಅಲ್ಲೂ ಹೇಳ್ತೀರಾ, ಧ್ರುವಂತ್ ಅವ್ರು ಹೇಳ್ತಾರೆ ಗಿಲ್ಲಿ ಬಡವ ಅಂತ ನಾಟಕ ಮಾಡ್ತಿದ್ದಾನೆ ಅಂತ, ಅವಾಗ ನೀವೇ ಹೇಳ್ತೀರಾ ನಾನು ಬಡವ ಅಂತ ಹೇಳೇ ಇಲ್ಲ, ನನ್ನ ಹತ್ರ ಕಾರ್ ಇಲ್ಲ ಅಂತ ಹೇಳಿಲ್ಲ, ನನ್ನ ಹತ್ರ ಕಾರ್ ಇದೆ ಸೆಕೆಂಡ್ ಹ್ಯಾಂಡ್ ಅಂತನೂ ಹೇಳ್ತೀರಾ. ಸೊ ಇಷ್ಟೆಲ್ಲ ಒಳ್ಳೆತನ ಇರುವಾಗ ಈ ಥರ ಒಂದು ಫೇಕ್ನ ಕ್ರಿಯೇಟ್ ಮಾಡೋರಿಗೆ ನಿಮ್ಮ ಬಗ್ಗೆ ಹೊಗಳಿ ಬೇರೆಯವ್ರನ್ನ ತೆಗಳಿ, ಯಾಕೆಂದರೆ ಯಾವುದೇ ಒಂದು PR ಟೀಮ್ ಇರ್ಬೋದು, ಆ ಒಂದು ಅವ್ರಿಗಿರುವಂತಹ ಒಂದು ಅಭ್ಯರ್ಥಿನ
ಬೆಳೆಸೋಕೆ ಟ್ರೈ ಮಾಡುತ್ತೆ. ಅದ್ರ ಬದಲು ಬೇರೆಯವ್ರನ್ನ ತುಳಿಯೋದಕ್ಕೆ ಯಾವ ಒಂದು ಪಿ ಆರ್ ಟೀಮು ಟ್ರೈ ಮಾಡಲ್ಲ. ಸೊ ನಿಮ್ಮ ಒಂದು ಪಿ ಆರ್ ಟೀಮ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದೇ ನಂದು ಪಿ ಆರ್ ಟೀಮ್ ಅಂದರೆ ಅವರು ಆ ಥರ ಮಾಡೋರು ಅಲ್ಲ, ಆ ಥರ ಇದು ಮಾಡೋರು ಅಲ್ಲ. ಪಿ ಆರ್ ಟೀಮ್ ಅಂದರೆ ಮೇಡಮ್ ಈಗ ನನಗೆ ಪಿ ಆರ್ ಟೀಮ್ ಅಂದರೆ ಅದಕ್ಕೆ ಏನು ಬೇಕಾಯ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಹಾಕೋಕ್ಕಷ್ಟೇ. ನನ್ನ ಪಿ ಆರ್ ಟೀಮ್ ಅಂದರೆ ಇನ್ಸ್ಟಾಗ್ರಾಮ್ಗೆ ಒಂದು ದಿನಕ್ಕೆ 1-2 ಪೋಸ್ಟ್ ಹಾಕ್ತಿದ್ರು. ಅಂದರೆ ಅದನ್ನೆಲ್ಲ ಬರೀಬೇಕಲ್ಲ ಮೇಡಮ್, ಟೈಪ್ ಮಾಡಿ ಬರೆದು ಅದೆಲ್ಲ ಪ್ರಾಪರಾಗಿ ಹಾಕ್ಬೇಕಲ್ಲ. ಸತ್ಯವ್ರ ಇನ್ಸ್ಟಾಗ್ರಾಮ್ ನೀವು ಸುಮ್ಮನೆ ನನ್ನ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ನಾನು ಏನೇನು ವೀಡಿಯೋ ಏನಾರು ಫೋಟೋ ಹಾಕಿದ್ರೆ ಅದನ್ನೆಲ್ಲ ಸುಮ್ಮನೆ ನೋಡಿ. ಅದಕ್ಕೇನು ಕ್ಯಾಪ್ಷನ್ ಇರೋಲ್ಲ, ಹ್ಯಾಶ್ಟ್ಯಾಗು ಅವೇನು ನನಗೆ ಗೊತ್ತಿಲ್ಲ, ಅವೇನು ಮಾಡೋಕ್ಕೂ ಗೊತ್ತಿಲ್ಲ, ಹಾಕೋಕ್ಕೂ ಗೊತ್ತಿಲ್ಲ. ಆಮೇಲೆ ನಾನು ಯಾವುದನ್ನೂ ಕಂಟೆಂಟ್ ಆಗಲಿ ಇದಾಗಲಿ ನನ್ನ ಇನ್ಸ್ಟಾಗ್ರಾಮು ಕೊಲಾಬ್ ವೀಡಿಯೋಗಳು ಅಷ್ಟೇ ಇದ್ದಿದ್ದು. ಅಂದರೆ ನನ್ನ ಚಾನಲಲ್ಲಿ ಶೋಲ್ಲಿ ಕೆಲಸ ಮಾಡ್ತೀನಲ್ಲ, ಆ ಕೊಲಾಬ್ ವೀಡಿಯೋ ಏನಿದ್ವೋ ಅವನ್ನ ಕೊಲಾಬ್ ಮಾಡ್ತಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ ಗೊತ್ತಿದ್ದು ನನಗೆ. ಈಗಲೂ ಸುಮ್ಮನೆ ನನಗೆ ರೀಲ್ಸ್ ಮಾಡೋಕ್ಕೆ ಕರೆಕ್ಟಾಗಿ ಬರೋದಿಲ್ಲ. ಏನು ಇದು ಮಾಡ್ಬೇಕು, ರೀಲ್ಸು ಚಾನಲಲ್ಲಿ ಮಾಡೋನಿ, ಅವರೇ ಬಂದು ಮಾಡಿಸ್ತಾರೆ ಹಿಂಗೆಲ್ಲ ಕ್ಯಾಮ್ರಾ ಇಟ್ಕೊಂಡು ಅದೆಲ್ಲ ಮಾಡೋನಿ. ನಾನು ಪರ್ಸ್ನಲಾಗಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು ಯಾವುದೂ ನಾನು ಮಾಡಿಲ್ಲ. ನನಗೆ ಸರಿಯಾಗಿ ಗೊತ್ತೂ ಇಲ್ಲ. ಅದು ಫಿಲ್ಟರ್ ಹಾಕೊಂಡು ಇದು ಮಾಡೋದು ಅದೆಲ್ಲ ಗೊತ್ತಿಲ್ಲ. ಅದನ್ನ ಪ್ರಾಪರಾಗಿ ಮಾಡೋಕ್ಕೆ ಈಗ ಅವರು ಚಾನೆಲ್ ಕಡೆಯಿಂದ, ಈಗ ಬಿಗ್ ಬಾಸ್ ಶೋ ಕಡೆಯಿಂದ ಒಂದಷ್ಟು ಫೋಟೋ ಕಳಿಸ್ತಾರೆ, ಇನ್ನೊಂದು ಯಾವುದೋ ವಿಡಿಯೋ ಇದು ಮಾಡ್ತಾರೆ, ಅದನ್ನ ಕೊಲಾಬ್ ಮಾಡಿ ಅದನ್ನ ಕೆಳಗಡೆ ಕ್ಯಾಪ್ಷನ್ ಎಲ್ಲ ನೀಟಾಗಿ ಬರೆದು ಮಾಡಬೇಕಿತ್ತು. ಅಷ್ಟಕ್ಕೆ ಮೇಡಮ್ ಬೇಕಾಗಿದ್ದು ನನಗೆ. ಅದಕ್ಕೆ ಅಂತ ಒಬ್ರು ಇರಬೇಕು ಅಂತ. ಅದು ನನಗೆ ಗೊತ್ತೇ ಇಲ್ಲ. ಇದು ಪಿ ಆರ್ ಅಂದರೆ ಏನು, ಎತ್ತ, ಯಾವುದು, ಯಾವ ಥರ ಏನೂ ಗೊತ್ತಿಲ್ಲ ಮೇಡಮ್. ನಮ್ಮ ಸ್ನೇಹಿತರು ಇಲ್ಲ ಪಿ ಆರ್ ಇದ್ರೆ ನಿನಗೆ ಇನ್ಸ್ಟಾಗ್ರಾಮ್ಗೆ ಯೂಸ್ ಆಯ್ತದೆ, ಪೋಸ್ಟ್ ಗೀಸ್ಟ್ ಎಲ್ಲ ಮಾಡೋಕ್ಕೆ ಅಂತ. ಅದು ಬಿಟ್ರೆ ಈಗ ನನ್ನ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ನೀವು ತೆಗೆದು ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಅದನ್ನ ಬಿಟ್ರೆ ಇನ್ನೇನು ಇಲ್ಲ. ಫೋಟೋಗಳು, ಈ ವಿಡಿಯೋ, ಕೊಲಾಬು ಇವು ಬಿಟ್ರೆ ಇನ್ನೇನು ಇಲ್ಲ. ಅಂಥದ್ರಲ್ಲಿ ಹೆಂಗೆ ಮೇಡಮ್ ಮಾಡ್ತಾರೆ? ಮತ್ತೆ ಬಿಗ್ ಬಾಸ್ ಒಂದು ಚಾನಲ್ ಕಲರ್ಸ್ ಕನ್ನಡ ಒಂದು ಕಡೆಗಿಟ್ರೆ ಸೋಷಿಯಲ್ ಮೀಡಿಯಾ ನಿಮ್ಮನ್ನ ಇನ್ನೂ ಎತ್ತರಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದೆ. ಸೊ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿಗೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಒಂದು ಮೆಸೇಜ್ ಪ್ಲೀಸ್. ನನ್ನ ಬಗ್ಗೆ ಇದುವರೆಗೂ ನೆಗೆಟಿವ್ ಕಮೆಂಟ್ ನಾನು ನೋಡಿಲ್ಲ ಮೇಡಮ್. ಅಷ್ಟೊಂದು ಪಾಸಿಟಿವ್ ಆಗಿ ಎಲ್ಲ ಕಮೆಂಟ್ ಮಾಡ್ತವ್ರೆ. ಎಲ್ಲ ಅಷ್ಟು ಇಷ್ಟಪಟ್ಟು ನಾನು ನಿಜವಾಗ್ಲೂ ಅದೇ ಅದು ನನಗೆ ಈಗಲೂ ಒಂಥರ ಆಶ್ಚರ್ಯ ಆಯ್ತದೆ, ಒಂಥರ ಖುಷಿ ಆಯ್ತದೆ. ಎಲ್ಲ ಇಷ್ಟೊಂದು ಪ್ರೀತಿ, ಎಲ್ಲ ಒಂದು ಕಡೆ ಇಷ್ಟು ಪ್ರೀತಿ ಕೊಟ್ಟವ್ರೆ, ಇಷ್ಟು ಪ್ರೋತ್ಸಾಹ ಕೊಟ್ಟವ್ರೆ ಅಂದರೆ ಅದು ನಿಜವಾಗ್ಲೂ ಅದೇ ಫಸ್ಟೇ ಹೇಳ್ದಂಗೆ ಅದನ್ನು ಇದು ಹೆಂಗೆ ನಾನು ಅದನ್ನ ಹೇಳ್ಬೇಕು, ಹೆಂಗೆ ಅದನ್ನ ತೋಡ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಓಕೆ, ನಂದು ಯಾವುದು ನೆಗೆಟಿವ್ ನೋಡಿಲ್ಲ ಅಂದ್ರೆ ಒಂದು ನೆಗೆಟಿವ್ ನಾನು ನೋಡಿದ್ದು ತುಂಬಾ ಅಂದ್ರೆ ಗಿಲ್ಲಿ ಕಳೆದ ಶೋಗಳಲ್ಲೂ ಹುಡುಗಿರ್ನ ಇಟ್ಕೊಂಡು ಲವ್ ಸ್ಟ್ರಾಟಜಿ ಮಾಡ್ತಾರೆ. ಗಿಲ್ಲಿದು ಲವ್ ಸ್ಟ್ರಾಟಜಿ ಹೋದ ತಕ್ಷಣ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ತಕ್ಷಣ ಅವ್ರು ಶುರು ಮಾಡಿದ್ದು ಕಾವ್ಯನ್ ಜೊತೆ ಲವ್ ಸ್ಟ್ರಾಟಜಿ ಮಾಡಿದ್ರು. ಸೊ ಕಳೆದ ಸೀಸನ್ ಅಲ್ಲಿ ಹೆಂಗೋ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಬಟ್ ಲವ್ ಸ್ಟ್ರಾಟಜಿ ಮಾಡ್ಬೋದು, ಅದು 1 ದಿನ 2 ದಿನ ಮಾಡ್ಬೋದು. ಬರೋಬ್ಬರಿ 100 ದಿನಗಳ ಕಾಲನ ಲವ್ ಸ್ಟ್ರಾಟಜಿ ಮಾಡಕ್ಕಾಗತ್ತಾ? ನಿಜಕ್ಕೂ ಲವ್ ಸ್ಟ್ರಾಟಜಿ ಮಾಡಿದ್ರ ಗಿಲ್ಲಿ ಕಾವ್ಯನ ಇಟ್ಕೊಂಡು, ಅಥವಾ ನಿಜಕ್ಕೂ ಏನು ನಿಮ್ಮಿಬ್ಬರ ನಡುವಿನ ಸಂಬಂಧ? ಮೇಡಮ್ ಫಸ್ಟಿಂದ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಲವ್ ಸ್ಟ್ರಾಟರ್ಜಿ ಅದೇ ನೀವೇ ಈಗ ಹೇಳಿದ್ರಲ್ವ, 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು, ಸೀಸನ್ನು ಮುಗಿಗಂಟನೂ ಮಾಡಕ್ಕೆ. ಆಮೇಲೆ ಈಗ ಸ್ಟ್ರಾಟರ್ಜಿ, ನಾನು ಲವ್ ಸ್ಟ್ರಾಟರ್ಜಿ ಮಾಡ್ತಾವನೆ ಅಂದರೆ ಈಗ ಅವರು ಕಂಟೆಸ್ಟೆಂಟೆ. ಈಗ ನೀವೇ ಕಾವ್ಯ ಅಂತ ಇಟ್ಕೊಳ್ಳಿ, ನಾನು ಕಂಟೆಸ್ಟೆಂಟೆ, ನೀವು ಕಂಟೆಸ್ಟೆಂಟೆ. ನಿಮ್ಮ ಮೇಲೆ ನಾನೇನೋ ಲವ್ ಸ್ಟ್ರಾಟರ್ಜಿ ಮಾಡ್ತಾನೆ, ನಿಮಗೆ ಗೊತ್ತಾಗಲ್ವಾ ಅದು ಲವ್ ಸ್ಟ್ರಾಟರ್ಜಿ ಮಾಡ್ತಾವನೆ ಅಂದ್ಬಿಟ್ಟು ನೀವು ಹುಷಾರಾಗಲ್ವಾ? ಅದು ಸ್ಟ್ರಾಟರ್ಜಿ ಅಂತ ಹೇಳಿ. ಕಾವ್ಯನೂ ಮುಂಚೆ ಸೋಲು ನನಗೆ ಗೊತ್ತು, ಅಂದರೆ ಡ್ಯಾನ್ಸ್ ಸೋಲುವೆ ಅವರು ಕಂಟೆಸ್ಟೆಂಟ್ ಆಗಿದ್ದು, ನಾವು ಕಂಟೆಸ್ಟೆಂಟ್ ಆಗಿದ್ದು, ಅವ್ರು ವಿನ್ನರ್ ಆದ್ರು. ನಾನು ಟಾಪ್ 6ಗೆ ಹೋಗಿದೆ. ಅಲ್ಲಿಂದ ನೋಡಿದ್ರೆ ಅದೇ ಕಾವ್ಯ ಅವರೇ ಹೇಳ್ತಾರೆ ಗೊತ್ತಾ, ಗಿಲ್ಲಿ ನನಗೇನಾರ ಪರಿಚಯ ಇಲ್ಲ ಅಂದಿದ್ರೆ, ಮುಂಚೆ ಏನಾರ ಗಿಲ್ಲಿ ನಾನು ನೋಡಿರಲಿಲ್ಲ ಅಂದಿದ್ರೆ ನಾನು ತಕತಿರ್ಲಿಲ್ಲ ಇದನ್ನ. ಅಂದರೆ ನಾನು ಗಿಲ್ಲಿ ನಾಟಕ ಮಾಡ್ತಾವನೆ, ಈ ಥರ ಏನೋ ಸ್ಟ್ರಾಟರ್ಜಿ ಮಾಡ್ತಾವನೆ ಅಂದ್ಬಿಟ್ಟು ನಾನೇ ಇದು ಮಾಡುವೆ. ಗಿಲ್ಲಿ ನಾನು ನೋಡು ಅವ್ನು ಇರೋದೇ ಹಿಂಗೆ, ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಅವ್ನು ಇರೋದೇ ಹಿಂಗೆ ಅಂತ ಅವರೇ ಹೇಳೋರೆ. ನೀವು ಬಿಗ್ ಬಾಸ್ಗೆ ಹೋದಾಗ ಬಹಳಷ್ಟು ಜನ ನಿಮ್ಮ ಜೊತೆ ಕ್ಯಾಂಪೇನ್ ಮಾಡ್ತಾರೆ. ಕಾಕ್ರೋಚ್ ಸುದಿಯವರು ಒಂದು ಹೇಳ್ತಾರೆ, ಗಿಲ್ಲಿ ನಿನಗೆ ತುಂಬ ಕ್ರೇಜ್ ಇದೆ, ನಿಂಗೆ ಬಂದ ತಕ್ಷಣ ಗೊತ್ತಾಗಿಲ್ಲ ನಿನ್ಗೆ ಎಷ್ಟು ಹವಾ ಇದೆ, ಹೊರಗಡೆ ಬಂದ ತಕ್ಷಣ ಬಾ, ಸಿನಿಮಾಗಳು ಒಪ್ಕೋ, ಸೀರಿಯಲ್ಗಳು ಒಪ್ಕೋ, ದುಡ್ಡು ಮಾಡು, ಚೆನ್ನಾಗಿ ದುಡ್ಡು ಮಾಡು, ಈ ಕ್ರೇಜ್ನ ಯೂಸ್ ಮಾಡ್ಕೊ ಅಂತ ಕಾಕ್ರೋಚ್ ಸುದಿಯವರು ಮೆಸೇಜ್ ಕೊಡ್ತಾರೆ. ಸೊ ಈ ಮೆಸೇಜ್ ಬಗ್ಗೆ ನಿಮ್ಮ ಒಪಿನಿಯನ್? ಬಂದ ತಕ್ಷಣ ನೀವು ಇಳ್ದಿದ್ದೀರಾ, ನಿಮ್ಗೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಬಂದಿದ್ಯಾ, ಸಿನಿಮಾ, ಸೀರಿಯಲ್ ಏನೇ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಯಾವ್ದಾದ್ರು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀರಾ ಇವಾಗ? ಯಾಕೆಂದರೆ ನಾನು ಲಾಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ ಕಾಯ್ತಿದ್ದಾಗ ಅಲ್ಲಿ ಒಂದು ಗಿಲ್ಲಿ ಅವ್ರನ್ನ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಕಾಲ್ಸ್ ಬಂದಿತ್ತು, ನಾನು ಕೇಳಿದ್ದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ಈಗ ಅದೇ ಎಲ್ಲ ಬತ್ತಿರೋದ್ರಿಂದ ಏನು ಮಾಡಬೇಕು ಈಗ? ಸಡನ್ನಾಗಿ ಈಗ ನಾನು ಬಂದು ಈಗೇನು 4 ದಿನ ಆಗೈತೆ ಮೇಡಮ್, ನಾನು ನೋಡಿದ್ದೆ ಸತ್ಯ, ನಾನು ಏನು ನೋಡ್ತೀನಿ ಅದೇ. ಈಗ ರೀಲ್ಸ್ ಎಲ್ಲ ಇನ್ನೊಂದು, ಈಗ ಯಾರು ಮಾತಾಡ್ತಾರೆ ಅದೇ ಮಾತು, ಏನು ನೋಡ್ತೀನಿ ಅದೇ. ಕೂತ್ಕೊಂಡು ಯೋಚನೆ ಮಾಡೋಕೆ ಒಂದು ಟೈಮ್ ಬೇಕಲ್ವ ಮೇಡಮ್? ಎಲ್ಲ ಅನಲೈಸ್ ಮಾಡಿ
ಇದೆ ಏನ್ ಮಾಡ್ಬೇಕು, ಏನು ನೆಕ್ಸ್ಟ್ ಏನ್ ಮಾಡಿದ್ರೆ ಏನಾಯ್ತದೆ, ಏನ್ ಮಾಡಿದ್ರೆ ಹೆಂಗಾಯ್ತದೆ ಅಂತ ಕೂತ್ಕ ಯೋಚನೆ ಮಾಡ್ಬೇಕಲ್ವ ಮೇಡಮ್. ಅದಕ್ಕೆ ಟೈಮ್ ಬೇಕು. ಅದಕ್ಕೆ ಇನ್ನೂ ಅದೇ ಕನ್ಫ್ಯೂಷನ್ ಅಲ್ಲಿ ಇರೋದು ನಾನು, ನೆಕ್ಸ್ಟ್ ಏನು ಅಂತ. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ, ವ್ಯಕ್ತಿತ್ವದ ಆಟ ಅಂತ ಹೇಳಿದ್ರಿ. ಸೊ ವ್ಯಕ್ತಿತ್ವದ ಆಟ ಏನಾಗೋಯ್ತು, ತುಂಬಾ ದ್ವೇಷದ ಆಟ ಆಗಿ ಟರ್ನ್ ಆಗೋಯ್ತು. ಸೊ ಅಲ್ಲಿ ಗೇಮ್ ಅದೊಂದು ಕಪ್ ಟ್ರೋಫಿ ಗೆಲ್ಲೋದಕ್ಕೆ ನೀವು ಅಷ್ಟೊಂದು ಆಟ ಆಡಿದ್ರಿ ಸರಿ. ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ಎಲ್ರಿಗೂ ಅಲ್ಲಿಗೆ ನಿಂತು ಬಿಡ್ತಿತ್ತು ಜಗಳ, ದ್ವೇಷ ಏನಿದ್ರು ಪ್ರೀತಿ ಮಾತ್ರ ಮುಂದುವರಿತಿತ್ತು. ಆದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರ ವಿಷಯದಲ್ಲಿ ಇದು ಆಗ್ತಾ ಇಲ್ಲ. ಹೊರಗಡೆ ಬಂದ್ಮೇಲೂ ಬಡವ ಶ್ರೀಮಂತ, ಗೌಡ ವರ್ಸಸ್ ಕುರುಬ, ಮತ್ತೆ ಜಾತಿ ರಾಜಕಾರಣ ಎಲ್ಲವನ್ನ ನಿಮ್ಮ ಇಬ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಡಾಲಿ ಅವರ ಒಂದು ಸೆಂಟೆನ್ಸ್ ಇದೆಯಲ್ಲ, ಅದನ್ನ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ತುಂಬಾ ಹೊರಗಡೆ ಚರ್ಚೆಗಳು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ತೆಗೆದ್ರು ನಿಮ್ಮಿಬ್ರದೇ ವಿಷಯ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಫುಲ್ ಗಿಲ್ಲಿ ನೆಗೆಟಿವ್ ಪಾಸಿಟಿವ್, ಬಡವ ಶ್ರೀಮಂತ ಇದೇ ರನ್ ಆಗ್ತಿದೆ. ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ? ಅದೇ ಮೇಡಮ್, ಈಗ ಮೊದಲನೇದಾಗಿ ಈಗ ಜಾತಿ ಅಂತ ಬಂದ್ರೆ ಅದು ಒಪ್ಪಲ್ಲ ಮೇಡಮ್. ಈಗ ಎಲ್ಲರೂ ಈಗ ಪ್ರತಿಯೊಬ್ಬರು ಇಷ್ಟಪಟ್ಟವ್ರೆ ಮೇಡಮ್, ಪ್ರತಿಯೊಬ್ಬರೂ ಅದನ್ನ ಬರೀ ಜಾತಿ ಅಂತ ಅದಕ್ಕೆ ಸೀಮಿತ ಮಾಡಿಬಿಟ್ರೆ ತಪ್ಪಾಗ್ಬಿಡ್ತದೆ ಮೇಡಮ್. ಅದು ಬಂದರೆ ತಪ್ಪಾಗ್ಬಿಡ್ತದೆ. ಜಾತಿ ಅನ್ನೋ ಪದ ಬಂದರೆ ಎಲ್ಲರೂ ಇಷ್ಟಪಟ್ಟವ್ರೆ ಮೇಡಮ್. ಎಲ್ಲ ಜನಾಂಗದವರು, ಎಲ್ಲ ಸ್ನೇಹಿತರು, ಎಲ್ಲರೂ ಇಷ್ಟಪಟ್ಟಿರ್ಬೇಕಾದ್ರೆ ಅದು ಹೆಂಗೆ ಮೇಡಮ್? ಆ ಥರ ಆಗಲ್ಲ ಅದು ಮೇಡಮ್. ನನಗೆ ಅದೇ ಸಖತ್ ಖುಷಿ. ಎಲ್ಲರೂ ಇಷ್ಟಪಡ್ತಾರಲ್ಲ, ನನ್ನ ಒಬ್ಬ ಆ ಕಲಾವಿದನಾಗಿ, ಒಬ್ಬ ಎಂಟರ್ಟೈನರ್ ಆಗಿ ನೋಡಿ ಇಷ್ಟಪಟ್ಟವರಲ್ಲ, ಅದೊಂದು ಸಖತ್ ಖುಷಿ ಮೇಡಮ್. ಅದೊಂದು. ಆಮೇಲೆ ಇನ್ನೊಂದೇನು ಮೇಡಮ್, ಅದೇ ಕುರುಬ ವರ್ಸಸ್ ಈ ತರ ಒಂದು ನೆಗೆಟಿವ್ ಆಗಿ ಮಾಡ್ತಾ ಇದಾರಲ್ಲ, ನಿಮ್ಮಿಬ್ಬರನ್ನ ಇಟ್ಕೊಂಡು ಬೇರೆಯವರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ, ನಿಮ್ಮಿಬ್ಬರ ಜೊತೆ ಆಟ ಆಡ್ತಿದ್ದಾರೆ. ನಿಮ್ಮ ಹತ್ರ ಒಂದು ಬೈಟ್ ತಗೊಳ್ಳೋದು, ಅದನ್ನ ಹೋಗಿ ಅವ್ರ ಹತ್ರ ಹೇಳೋದು, ಅವ್ರ ಹತ್ರ ಇನ್ನೊಂದರ ಬೈಟ್ ತಗೊಳ್ಳೋದು. ಸೊ ನಿಮ್ಮಿಬ್ರು ಮಧ್ಯ ತಂದಿಡ್ತಾ ಇದಾರೆ. ನಿಮ್ಮಿಬ್ರು ಮಧ್ಯ ಅಂದ್ರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ನೀವಿಬ್ರು ಮಾತಾಡಿದ್ರ, ನೀವಿಬ್ರು ಹಾಗೆ ಇದ್ದೀರಾ, ನಿಮ್ಮಿಬ್ರು ಮಧ್ಯ ಏನಾದ್ರು ದ್ವೇಷ ಉಟ್ಕೊಂಡಿದ್ಯಾ ಏನು ಅಂತ? ಇಲ್ಲ ಮೇಡಮ್, ದ್ವೇಷ ಅಂತ ಏನಿಲ್ಲ ಮೇಡಮ್ ಇಬ್ಬರ ಮಧ್ಯೆ. ಈಗ ಅದೇ ಈಗ ನಾನು ಮುಂಚೆನೂ ಹೇಳಿದೆ, ಮನೆಯಿಂದ ಆಚೆ ಬರ್ಬೇಕಾದ್ರೂ ಈಗ ಲಾಸ್ಟ್ ವೀಕು ನಾವೆಲ್ಲನೂ ಎಷ್ಟು ಏನಾರು ಒಬ್ಬರ ಬಗ್ಗೆ ಏನಾರು ಹೇಳ್ಬೇಕಂದ್ರೆ, ಈಗ ಅಶ್ವಿನಿ ಮೇಡಮ್ ನನ್ನ ಬಗ್ಗೆ ಒಂದಷ್ಟು ಹೇಳಿ ಪತ್ರನೆಲ್ಲನೂ ಬೆಂಕಿಗೆ ಹಾಕೋದೈತೆ ನೋಡಿ. ನಾನು ಅವ್ರಿಗೆ ಏನೋ ಸಾರಿ ಕೇಳ್ಬೇಕಾದ್ರೆ ಈಗೇನೋ ಬರೆದ್ಬಿಟ್ಟು ಹಿಂಗೆ ನಿಮಗೆಲ್ಲ ರೇಗಿಸ್ದೆ, ಕಾಲು ಎಳೆದೆ, ಮಾತಾಡಿದೆ ಅಂದ್ಬಿಟ್ಟು ನಾನು ಬೆಂಕಿಗೆ ಹಾಕಿ ಹಗ್ ಮಾಡಿ ಇದು ಕೈ ಶೇಕ್ ಹ್ಯಾಂಡ್ ಎಲ್ಲ ಮಾಡ್ತೀವಿ. ಅವರೂ ಇಲ್ಲಗಿಲ್ಲಿ ನಾನು ಮಾತಾಡೋ ಬರದಲ್ಲಿ ನಿನ್ನ ಬೈದೆ, ಇದೆಲ್ಲ ಮಾಡಿದ್ದೀನಿ, ಜಗಳಾಡಿದ್ದೀನಿ ನಿನ್ನ ಜೊತೆ ಅಂದ್ಬಿಟ್ಟು ಅವರು ಆ ವೀಕ್ ಇರೋದು. ಅದಕ್ಕೆ ನೀವು ಏನೇನು ತಪ್ಪು ಮಾಡಿದ್ರೆ ಏನೇನು ಸರಿ ಮಾಡ್ಕೋಬೇಕು ಅಂತ ಅಷ್ಟೆಲ್ಲ ಆಯ್ತದೆ. ಅಷ್ಟೆಲ್ಲ ಆದಮೇಲೆ ತುಂಬ ನೀವು ಲಾಸ್ಟ್ ವೀಕ್ ನೋಡಿದ್ರೆ ಅನ್ಸುತ್ತೆ, ತುಂಬ ಜಾಲಿಯಾಗಿರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ. ಕೊನೆಗೆ ನಾನು ರಕ್ಷಿತಾ ಅವರು ಉಳ್ಕೊಂಡಾಗ್ಲೂ ದೇವ್ರಿಗೆ 3 ಜನನು ಗಂಧದ ಕಡ್ಡಿ ಎಸ್ಬಿಟ್ಟು, ಅವರೇ ಕರೀತಾರೆ ದೇವ್ರ ಪೂಜೆ ಮಾಡಿ ಅಂತ ಕರೆದ್ಬಿಟ್ಟು ಗಂಧದ ಕಡ್ಡಿ ಎಸ್ಬಿಟ್ಟು, ಯಾರೇ ಗೆದ್ರು ಖುಷಿ ನನಗೆ. ಯಾರಾದರೂ ಗೆಲ್ಲಿ, ಚೆನ್ನಾಗಿ ಆಡಿದ್ದೀರಾ, ನಾವು 3 ಜನ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಗ್ರೇಟ್. ಅದು ಯಾರೇ ಗೆದ್ರು ನನಗಂತೂ ಖುಷಿ ಆಯ್ತದೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಏನೋ ಹೇಳ್ಬಿಟ್ಟು ಆಚೆ ಬಂದಿದ್ದು ನಾವು. ಪ್ರತಿಯೊಬ್ರು ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ಗೆ ಹೋದಾಗ ನಾನು ಕಪ್ ಗೆಲ್ತೀನಿ, ನಾನು ಗೆದ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಆದ್ರೆ ಗೆಲ್ಲಿಯವರು ಕಾವ್ಯ ಅವರ ಕೈ ಹಿಡ್ಕೊಂಡು ನಾನು ಫಿನಾಲೆಗೆ ಹೋಗ್ತೀನಿ, ನಾನು ಕಪ್ ಗೆಲ್ತೀನಿ, ನನ್ನ ಪಕ್ಕ ಕಾವ್ಯ ಇರ್ತಾಳೆ ಅಂತ ಹೇಳಿದ್ರಿ. ಬಟ್ ಅವರು 2ನೇವರಾಗಿರ್ಲಿಲ್ಲ, 4ನೇವರಾಗಿದ್ರು. ಕೊನೆಗೂ ನೀವು ಹೇಳ್ದಂತ ಮಾತು ನಿಜ ಆಯ್ತು. ನಿಮ್ಮ ಬಾಯಲ್ಲಿ ಏನಾದ್ರು ಮಚ್ಚೆ ಇದೆಯಾ? ನಿಮ್ಗೆ ನಾನು ಫೈನಲ್ಗೆ ಹೋಗ್ತೀನಿ ಅಂತ ಯಾವ ಕ್ಷಣದಲ್ಲಿ ಗೊತ್ತಾಗೋಯ್ತು? ಇಲ್ಲ ಮೇಡಮ್, ನಮ್ಮ ಇದು ಯಾವುದೋ ನಾಮಿನೇಷನ್ ಟೈಮಲ್ಲಿ ಏನೋ ರಿಷಾ ಅವರು, ನೀನು ಕಾವಿನ ಗಿಲ್ಲಿ ಇದು ಕಾವು ಅಂದರೆ ಮನೆಯಿಂದ ಆಚೆ ಕಳಿಸ್ಬಿಡ್ತೀಯ ಅಂತ ಒಂದು ಮಾತು ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕಾವು ಫಿನಾಲಾಗಿ ಹೋಯ್ತಾಳೆ, ಕಾವು ಇರ್ತಾಳೆ, ನಾನು ಇರ್ತೀನಿ, ನಾವು ಫಿನಾಲಾಗಿ ಹೋಯ್ತೀವಿ, ನೀನಿರಲ್ಲ ನೋಡು ಅಂತ ಹೇಳಿರ್ತೀನಿ. ಆ ಮೂಮೆಂಟಲ್ಲಿ ಹೇಳಿರೋದು ಮೇಡಮ್. ಅದೇ ಒಂದು ನಂಬಿಕೆ ಇತ್ತು ಮೇಡಮ್. ಕಾವು ಅವರು ಚೆನ್ನಾಗಿ ಆಡ್ತವ್ರೆ, ನಾನು ಎಲ್ಲೋ ಚೆನ್ನಾಗಿ ಆಡ್ತಾ ಇದ್ದೀನಿ, ಉಳ್ಕೊತಾ ಇದ್ದೀನಿ ಅಂದರೆ. ಈಗ ನೋಡ್ರಿ, ನನಗೆ ಕ್ಲಾರಿಟಿ ಒಂದು ನಂಬಿಕೆ ಎಲ್ಲಿ ಬತ್ತಿತ್ತಂದರೆ, ನಾನು ಯಾವತ್ತು ಲಾಸ್ಟ್ ಬಾಟಮ್ 3 ಬಾಟಮ್ 2 ಹೋಗಿಲ್ಲ. ಎಲಿಮಿನೇಷನ್ ಅಂತ ಬಂದಾಗ, ವೀಕೆಂಡ್ ಅಂತ ಬಂದಾಗ, ಶನಿವಾರ ಸೇವಾ ಬಿಡುವಿಲ್ಲ, ಭಾನುವಾರ ಮೊದಲನೇ ಕಂಟೆಸ್ಟೆಂಟ್ ಆಗಿರೋ ಸೇವಾ ಅವರಲ್ಲಿ. ಆಮೇಲೆ ಅಲ್ಲೊಂದು ಸೌಂಡ್ ಬತ್ತಿತ್ತು ಗೊತ್ತಾ ಮೇಡಮ್, ಗಿಲ್ಲಿ ಫಾರ್ ಸೇಫ್ ಅಂತ ಸುದೀಪಣ್ಣ ಹೇಳ್ದೇಳಿಕೆ ಹಿಂಗೆ ಎದ್ಬಿಟ್ಟು ಕೇಳ್ಬೇಕಾರೆ ಅಲ್ಲೊಂದು ಸೌಂಡ್ ಬರೋದು ಮೇಡಮ್ ಆಡಿಯನ್ಸ್ದು. ಅದು ಕೇಳಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗೋದು ಅಂದರೆ, ಅವಾಗಲೇ ಒಂಚೂರು ನನ್ನ ಇಷ್ಟಪಡ್ತವ್ರೆ ಜನ, ಹೊರಗಡೆ ಇಷ್ಟಪಡ್ತವ್ರೆ ಅಂತ ಅದೊಂದು ನಂಬಿಕೆ ಇತ್ತು. ಏನು ಅದಕ್ಕೆ ನಾನು ಏನು ಮಾಡುವೆ ಅಂದರೆ, ಸೂಟ್ ಕೇಸ್ ಸರಿಯಾಗಿ ಪ್ಯಾಕ್ ಮಾಡ್ತಿರಲಿಲ್ಲ ನಾನು. ಒಂದು 4 ಬಟ್ಟೆ ಹಾಕ್ಬಿಟ್ಟು ಕಳಿಸ್ಬಿಡುವೆ. ಬಟ್ಟೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕಲ್ಲ ನಾಮಿನೇಷನ್. ಅಷ್ಟು ಅಂದರೆ ನನಗೆ ಒಂದ್ಸಲ ಅನ್ನಿಸ್ಬೇಕಲ್ಲ ಮೇಡಮ್, ಈ ವಾರ ನಾನು ಚೆನ್ನಾಗಿ ಆಡಿಲ್ಲ, ಈ ವಾರ ನಾನು ಹೋಗ್ಬೋದು ಅಂತ ನನಗೆ ಅನ್ನಿಸ್ತಿತ್ತು ಎಲ್ಲೋ ಆ ಟೈಮಲ್ಲಿ ತುಂಬ. ಈ ವಾರ ನಾನು ಎಲ್ಲೋ ಚೆನ್ನಾಗಿ ಆಡೋನಿ, ಜನ ಉಳಿಸ್ಕೊತಾರೆ ನನ್ನ ಅಂತಾನೆ
ಹಂಗ್ ಮಾಡ್ತಿದ್ದೆ. ಕಾಮಿಡಿ ಅಂದ ತಕ್ಷಣ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು, ಪ್ರತಿಯೊಬ್ರು ನಗ್ತಾ ಇದ್ರು. ಆದ್ರೆ ಗಿಲ್ಲಿ ಕೆಳಗಾಕ್ ಮಾತಾಡ್ತಾನೆ, ತುಂಬಾ ವ್ಯಕ್ತಿತ್ವನ ಡಿಗ್ರೇಡ್ ಮಾಡ್ತಾನೆ ಅಂತ ಹೇಳ್ತಿದ್ರು. ಆ ಸಮಯಕ್ಕೆ ನಿಮ್ಗೆ ಏನ್ ಅನಿಸ್ತಿತ್ತು? ಇವಾಗ್ಲೂ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ವ್ಯಕ್ತಿತ್ವ ಕೆಳಗಾಕ ಮಾತಾಡ್ತಾನೆ, ಡಿಗ್ರೇಡ್ ಮಾಡ್ತಾನೆ. ಈಗ ಹೌದು ಮೇಡಮ್, ಕಾಲು ಎಳಿತೀನಿ, ರೇಗಿಸ್ತೀನಿ. ಈಗ ನಿಮ್ಗೆ ನಾನು ಕಾಲು ಎಳಿತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಇಲ್ಲಿ ಇರೋರೆಲ್ಲ ನಗಾಡ್ತಾರೆ, ಆ ಟೈಮ್ಗೆ ಖುಷಿ ಪಡ್ತಾರೆ, ನೀವು ನಗಾಡಿರ್ತೀರಿ. ಅದು ನಾಮಿನೇಷನ್ ಅಂತ ಬಂದಾಗ ಏನಾಗ್ಬಿಡುದು, ಅದು ಟರ್ನ್ ಆಗ್ಬಿಡುದು ಬೇರೆ ತರ. ಕಾಲು ಎಳಿತಾನೆ, ರೇಗಿಸ್ತಾನೆ, ಕೆಳಗಿಟ್ಟು ಮಾತಾಡ್ತಾನೆ ಅನ್ನೋ ತರ ಆಗ್ಬಿಡುದು. ನನಗೆ ಗೊತ್ತಿಲ್ವಲ್ಲ ಮೇಡಮ್, ಈಗ 10 ಪಾಯಿಂಟ್ ಹೇಳಿರ್ತೀನಿ ನಾನು, 10 ಏನೋ ಪಂಚೋ ಇಲ್ಲ ಏನೋ ಮಾತಾಡಿರ್ತೀನಿ, 9ಕ್ಕೂ ನಗಾಡಿರ್ತೀರಾ, 10ಕ್ಕೂ ನಗಾಡಿರ್ತೀರಾ. ನೀವು 7ನೇದನ್ನ ತಗೊಂಡಿದ್ದೀರಾ ಸೀರಿಯಸ್ ಆಗಿ, 8ನೇ ತಗೊಂಡಿದ್ದೀರಾ, 6ನೇ ತಗೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಅದು ನಾಮಿನೇಷನ್ ಅಲ್ಲಿ ಬರ್ತದೆ ಅದು. ಓಕೆ, ನೀವು ಪ್ರತಿ ಸಲನೂ ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರಿ. ಅವರು ಕೂಡ ಸೇವಾಗ್ ಬರ್ತಿದ್ರು, ಅವರು ಕೂಡ ನಿಮ್ಮನ್ನ ನಾಮಿನೇಟ್ ಮಾಡ್ತಿದ್ರು, ನೀವು ಸೇವಾಗ್ ಬರ್ತಿದ್ರಿ. ಸೊ ನೀವು ನಮ್ಮ ಒಂದು ಗ್ಯಾರಂಟಿ ನ್ಯೂಸ್ ಮೂಲಕ ಏನ್ ಹೇಳ್ತೀರಾ? ನಿಮ್ಮ ಆ ಒಂದು ದ್ವೇಷ ಕ್ಯಾರಿ ಆಗಿದ್ಯಾ ಅಶ್ವಿನಿ ಮೇಡಮ್, ನಿಮ್ಮ ಒಂದು ಆ ಕಾಂಪಿಟೇಷನ್, ಅಥವಾ ಹೇಗಿದ್ದೀರಾ ನಾವಿಬ್ರು ಚೆನ್ನಾಗಿದ್ದೀವಿ, ನೀವ್ ಯಾಕೆ ಕಿತ್ತಾಡ್ತಿದ್ದೀರಾ ಅಂತ ಏನಾದ್ರು ಹೇಳಕ್ ಬಯಸ್ತೀರಾ ಅಂತ? ಇಲ್ಲ, ನಾವು ಚೆನ್ನಾಗಿ ಅಂದ್ರೆ ಆ ದ್ವೇಷ ನನಗಂತೂ ಇಲ್ಲ ಮೇಡಮ್. ಯಾಕೆಂದ್ರೆ ಈಗ ಲಾಸ್ಟ್ ವೀಕಲ್ಲಿ ಅವರ ತಮ್ಮ ಬರ್ತಾರೆ ನೋಡಿ, ಈಗ 3 ನಿಮ್ಗೆ ಏನು ಬೇಕು ಬೈಕೆ ಅಂತ ಕೇಳಿದಾಗ ಅವ್ರ ತಮ್ಮ ಬರ್ತಾರೆ. ಅವ್ರ ತಮ್ಮ ಬಂದಾಗ್ಲೂ ಅವರು ಕರೀತಾರೆ, ಗಿಲ್ಲಿ ಮನೆಗೆ ಊಟಕ್ಕೆ ಬರ್ಬೇಕು ನೀನು ಅಂತ ಅವರು ಕರೆದ್ಬಿಟ್ಟು ಹೋಯ್ತಾರೆ. ಅದು ಲಾಸ್ಟ್ ವೀಕು, ಲಾಸ್ಟ್ ಟೈಮಲ್ಲಿ. ಆಮೇಲೆ ಅವ್ರ ಅಮ್ಮ ಬಂದಿರ್ತಾರೆ. ನನ್ಗೆ ಎಷ್ಟು, ನಾನು ಅತ್ತೆ ಅಂತ ಅನ್ನೋದು, ಅವರು ಅಳಿಯ ಅಂತ ಮಾತಾಡ್ಸೋದು, ಅತ್ತೆ ಮಗಳು ಅನ್ನೋದು, ಈಗ ಮಾತಾಡ್ಸೋದು ಕೊನೆ. ಆಮೇಲೆ ನನ್ನ ಫೋಟೋನ ತಗೋಗಿ ಇವ್ನು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಅವರು ಹೇಳಿರೋದು, ಇದೆಲ್ಲ ನೋಡಿದಾಗ ನನಗೆ ಆ ಥರ ಅನ್ಸೇಲೆ ಮೇಡಮ್. ನನಗೆ ಇದು ಏನು ಫ್ಯಾಮಿಲಿ ರೌಂಡ್ ಆದ್ಮೇಲೆ ನನಗೆ ಎಲ್ಲೋ ಒಂದ್ ಕಡೆ ಇದು ಕಾಂಪಿಟೇಷನ್, ಕಾಂಪಿಟೇಷನ್ ಕಾಂಪಿಟೇಟ್ರಿ ಅವರು. ಬಟ್ ಎಲ್ಲೋ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ ಇವರು ಫ್ಯಾಮಿಲಿ ಅವರು, ಇವರು ಎಲ್ಲ ಬಂದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಅದು ನೀನ್ ಕ್ಯಾರಿ ಮಾಡ್ಬೇಡಿ, ಯಾಕಂದ್ರೆ ನಾವು ಡೆಡ್ ಎಂಡ್ ಬಂದ್ಬಿಟ್ವಲ್ಲ. ಕಾಂಪಿಟೇಷನ್ ಅಷ್ಟೇ. ಇಲ್ಲಿಂದ ಹೋದ್ಮೇಲೆ ಎಲ್ಲ ಚೆನ್ನಾಗಿರೋ ಅಂದ್ರೆ ಅವರು ಹೇಳೋರು ಅದನ್ನ. ನಾವು ಬೀನ್ ಬ್ಯಾಗಲ್ಲಿ ಆಚೆ ಕೂತ್ಕೊಂಡ್ ಮಾತಾಡ್ಬೇಕಾದ್ರೆ ಅವರು ಆ ಮಾತನ್ನ ಹೇಳೋರು ಅವರೇ. ನಾವು ಇಲ್ಲಿ ಮಾತ್ರ ಕಾಂಪಿಟೇಟರ್ ಅಷ್ಟೇ, ಹೊರಗಡೆ ಬಂದ್ಮೇಲೆ ನಾವೆಲ್ಲ ಚೆನ್ನಾಗಿ ಹೇಳಂತ ಲಾಸ್ಟ್ ಅಲ್ಲಿ ಅವರು ಹೇಳೋರೆ, ನಾವ್ ಅಲ್ಲಿ ಸಿಗೋಣ, ಇಲ್ಲಿ ಹೋಗೋಣ, ಹೋಗ್ಬಿಡೋಣ. ಖಂಡಿತ ಮೀಟ್ ಮಾಡ್ತೀನಿ ಮೇಡಮ್. ಓಕೆ, ಗೆಲುವು ಅನ್ನೋದು ಶಾಶ್ವತ ಅಲ್ಲ, ಕೀರ್ತಿ ಅನ್ನೋದು ಶಾಶ್ವತ ಅಲ್ಲ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಏರ್ದವನು ಬೀಳಲೇಬೇಕು, ಬಿದ್ದವನು ಏಳಲೇಬೇಕು. ಸೊ ನೀವು ಈ ಒಂದು ಸ್ಟಾರ್ಗಳನ್ನ ಭೇಟಿ ಮಾಡೋಕ್ಕೆ ತುಂಬಾ ಕಷ್ಟಪಡ್ತೀರಿ. ನೀವೇ ಸ್ಟಾರ್ ಆಗ್ಬಿಟ್ಟಿದ್ರ ಇವಾಗ. ಈ ಒಂದು ಗೆಲುವು ಇದೆಯಲ್ಲ, ಇದನ್ನ ನೀವು ಶಿವಣ್ಣ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ, ಅಲ್ಲಿ ಒಳಗಡೆ ಬಂದಿದ್ದಂತಹ ಪ್ರೇಮ್ ಅವರೆಲ್ಲ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟಪಟ್ಟು ಹೊರಗಡೆ ಎಲ್ಲ ಗಿಲ್ಲಿನೇ ಗೆಲ್ತಾನೆ ಅಂತ ಹೇಳಿದ್ರು. ಶಿವಣ್ಣ ಅವರು ಟೇಬಲ್ ಮೇಲೆ ಕುಟ್ಟಿ ಇಲ್ಲ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳಿದ್ರು. ಸೊ ನೀವು ಈ ಹಿಂದೆ ರಿಯಾಲಿಟಿ ಶೋ ಮಾಡಿದಂತಹ ಜಿ ಕನ್ನಡ ಚಾನಲ್ ನೀವು ಗೆದ್ದ ತಕ್ಷಣ, ಯಾಕೆಂದ್ರೆ ಅವ್ರು ಕಲರ್ಸ್ ಮತ್ತೆ ಜಿ ಅವರು ಬೇರೆ ಚಾನಲ್, ಅವರು ಕಂಗ್ರಾಚುಲೇಟ್ ಮಾಡಲ್ಲ. ಬಟ್ ಜಿ ಕನ್ನಡದವರು ನಿಮ್ಮ ಪೋಸ್ಟ್ ಆಗಿ ಕಂಗ್ರಾಚುಲೇಷನ್ಸ್ ಗಿಲ್ಲಿ, ನಮ್ಮ ಮನೆ ಮಗ ಅಂತ ಹಾಕೊಂಡಿದ್ರು. ಸೊ ಈ ಒಂದು ಸ್ಟೇಜ್ ನಲ್ಲಿ ನಿಮ್ಗೆ ಯಾರ್ಯಾರು ಏನೇನ್ ಕಿವಿ ಮಾತು ಹೇಳಿದ್ರು? ಶಿವಣ್ಣನ ಭೇಟಿ ಮಾಡಿದ್ರಿ, ಸುದೀಪ್ ಅಣ್ಣನ ಭೇಟಿ ಮಾಡಿದಿರಾ. ಸೊ ಯಾರ್ಯಾರು ಏನೇನ್ ಕಿವಿ ಮಾತು ಹೇಳಿದ್ದಾರೆ? ಅದೇ ನನಗೆ ಫಸ್ಟ್ ಆಶ್ಚರ್ಯ ಆದದ್ದೇ ಅದು ಮೇಡಮ್. ಜಿ ಕನ್ನಡ ಅಂದ್ರೆ ಅಲ್ಲಿಂದನೇ ಅಲ್ವ ನಾನು ಟಿವಿ ಅಂತ ಎಂಟ್ರಿ ಆದದ್ದೇ ಜಿ ಕನ್ನಡದಿಂದ. ನಮ್ಮ ಸರಣೆಯ ಹೌದು, ನಮ್ಮ ಸರಣೆ ಹೆಸರು ಬಾಸ್ಕಿಯಣ್ಣ. ಇವರೇ ನನ್ನನ್ನ ಕರ್ಕೊಬಂದು ರಿಯಾಲಿಟಿ ಶೋಗಳು, ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳು ಮಾಡಿಸಿ ಕೊಟ್ಟು, ನನಗೆ ಗ್ಯಾಪ್ ಕೊಡ್ದೇನೆ ಒಂದಾದ್ಮೇಲೆ ಒಂದು ರಿಯಾಲಿಟಿ ಶೋಗಳು ಕೊಟ್ಟು ಅಲ್ಲಿಂದನೇ ಬಂದಿದ್ದು. ಅಲ್ಲಿಂದ ಬಂದಾಗ ನನಗೂ ಎಲ್ಲೋ ಒಂಥರ ಅನ್ಸೋದು, ಅಯ್ಯೋ ಇಲ್ಲಿಗೆ ಬಂದಲ್ಲ ಈಗ, ಅಂದ್ರೆ ಜೀವನ ನಡೆಯಲೇಬೇಕಲ್ಲ ಮೇಡಮ್. ಈಗ ಬಂದ್ಬಿಟ್ನಲ್ಲ ಅಂತ ಒಂದು DKD ಶೋ ಇಷ್ಟೊತ್ತಿಗೆ ನಡೀತಾ ಇರ್ತದಲ್ಲ. ನಾನು ಅಲ್ಲಿ ಒಳಗಡೆ ಇದ್ದಾಗ್ಲೂ ಒಂದೊಂದ್ಸಲ ಅನ್ಕವೆ, DKD ಶೋ ಇವಾಗ ಎಂಡ್ ಆಗಿತ್ತು, ನಮ್ ಡಿಸೆಂಬರ್ಗೆ ಎಂಡ್ ಆಗಿತ್ತು. ಡಿಸೆಂಬರ್ ಎಂಡ್ ಆಗಿ ಇಷ್ಟೊತ್ತಿಗೆಲ್ಲ ನಾವು ಫಿನಾಲ್ ಅಲ್ಲಿ ಇರ್ತಿದ್ವು, ಶಿವಣ್ಣ ಎಲ್ಲ ಇರ್ತಿದ್ರು, ಅಲ್ಮಾ ಹಂಗೆ ಮಾತಾಡ್ತಿದ್ದೆ, ಹಿಂಗ್ ಮಾತಾಡ್ತಿದ್ದೆ ಅಂದ್ಬಿಟ್ಟು ಕಾವ್ಯ ನಾನು ಮಾತಾಡ್ಕೊಳ್ಳುವ. ಹೊರಗಡೆ ಬಂದ ತಕ್ಷಣ ಅದೇ ನಾನು ಗೆದ್ದಿರೋದು ಈ ಶೋ, ಇದು ಕಲರ್ಸ್ ಕನ್ನಡದಲ್ಲಿ. ಅವರು ಆ ಪ್ರೀತಿ ಇಟ್ಕೊಂಡು ನಮ್ಮ ಹುಡುಗ ಇವನು, ಇಲ್ಲಿದ್ದವನು, ಇಲ್ಲಿಂದ ಓದವನು ಅಂತ ಅವರು ಪೋಸ್ಟರ್ ಹಾಕೋದಾಯ್ತಲ್ಲ, ಮಗ ಅನ್ನೋ ತರ ಹಾಕಿದ್ರು. ಅದು ಎಲ್ಲ ಸಖತ್. ಶಿವಣ್ಣ ಯಾವ ಕಿವಿ ಮಾತು ಹೇಳಿದ್ರು? ಸುದೀಪಣ್ಣ ಯಾವ ಕಿವಿ ಮಾತು ಹೇಳಿದ್ರು ನಿಮ್ಗೆ? ಯಾಕಂದ್ರೆ ಸ್ಟಾರ್ಗಳವರು ಈಗ ಆಲ್ರೆಡಿ ಆ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಸೊ ಅವ್ರು ಯಾವ ಕಿವಿ ಮಾತು ಹೇಳಿದ್ರು? ಫಸ್ಟು ಶಿವಣ್ಣ ಅವರು ಅವ್ರ ಮನೆಗೆ ಹೋದಾಗ ಮಾತಾಡಿಸಿ, ಸ್ವೀಟ್ ಎಲ್ಲ ತಿನ್ನಿಸಿ ಕೂರಿಸ್ಕೊಂಡು,
ಒಳ್ಳೆ ಮಗನ್ ತರ ಟ್ರೀಟ್ ಮಾಡ್ಬಿಟ್ರು ನನ್ಗೆ. ಅದು ಸಕ್ಕತ್ ಇಷ್ಟಲ್ಲಿ ಕೂತವಿ. ಅವ್ರ ಮಾತು ನನ್ಗಿನ್ನೂ ಹಂಗೆ ಕಿವಿಲಿ ಗುಯ್ ಗುಡ್ತಾ ಇರ್ತದೆ. ನೀನು ಗಿಲ್ಲಿ ನೀನ್ ಡಿಸರ್ವ್ ಇದೆ ಬಿಡಮ್ಮ, ನನಗೆ ಗೊತ್ತಿತ್ತು ನೀನ್ ಗೆಲ್ತಿ ಅಂತ ನನಗೆ ಗೊತ್ತಿತ್ತು ಬಿಡಮ್ಮ, ಗೆದ್ದೆ ನೀನು. ನಾನು ಗೀತಕ್ಕ ಓಟ್ ಅಲ್ಲಿ DKD ಶೋ ಬಂದ್ಬಿಟ್ರೆ ಎಲ್ರು ಫೋನ್ ಕಿತ್ತು ಇವರೇ ಓಟ್ ಎಲ್ಲ ಎಲ್ಲ ಇವ್ರು ಫೋನ್ ಎಲ್ಲ ಈಸ್ಕೊಂಡು ಇವರೇ ಓಟ್ ಹಾಕ್ಸಿದ್ರು. ಅನುಶ್ರೀ ಅಕ್ಕ ಎಲ್ಲರೂ ಓಟ್ ಅಂತೆಲ್ಲ ಹೇಳಿ ಎಲ್ಲ ಇದ್ ಮಾಡ್ತಿದ್ರು. ಆಮೇಲೆ ಗಿಲ್ಲಿ ಈಗ ಕರೆಕ್ಟಾಗಿ ನೀನು ಹೆಜ್ಜೆ ಇಡ್ಬೇಕು, ಕರೆಕ್ಟಾಗಿ ಹೆಜ್ಜೆ ಇಡ್ಬೇಕು, ತಲೆಗೆ ತಗೋಬೇಡ ಯಾವ್ದೂ. ಈಗ ಹೆಂಗಿದ್ಯಾ ಅದನ್ನ ಉಳಿಸ್ಕೊಂಡ್ ಹೋಗ್ಬಿಡಿ. ಈಗ ಹೆಂಗಿದ್ಯಾ ಹಂಗೆ ಇರಮ್ಮ, ನೀನು ಉಳಿಸ್ಕೊಂಡ್ ಹೋಗ್ಬಿಡು ಅಷ್ಟೇ. ಈಗ ಏನೈತೆ ಅದನ್ನ ಎಲ್ಲೂ ದುಡುಕ್ಬೇಡ, ದುಡುಕಿ ನಿರ್ಧಾರ ತಗೋಬೇಡ ಯಾವತ್ತು ಡಿಸಿಷನ್ಗಳ ಅಂತೆಲ್ಲ ಅಷ್ಟು ಹೇಳಿದ್ರು. 100% ಅರ್ಥ ಆಗಿದೆ. ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಶೋ ಮ್ಯಾನ್ ಪಳ್ಳಾರ್ ಗಿಲ್ಲಿ ನಟ ಅವರ ಬಿಗ್ ಬಾಸ್ ಜರ್ನಿ. ಹೀಗೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀವಿ ನಾವು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.